ನಮಸ್ಕಾರ ಎಲ್ರಿಗೂ, ನಾನು ಚೆಕ್ ಮಾಡೋಕ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಲಕ್ಸಂಬರ್ಗ್ ಬಗ್ಗೆ. ಸೊ ಅದರಲ್ಲೂ ಬಂದ್ಬಿಟ್ಟು ಯಾವುದೆಲ್ಲ ಫ್ರೀ ರಿಕ್ರೂಟ್ಮೆಂಟ್ ಏಜೆನ್ಸಿ ಇದಕ್ಕಿಂತ ಮುಂಚೆ ಒಂದು 2-3 ವಿಡಿಯೋ ಮಾಡಿದ್ದೆ. ಸೊ ಅದೇ ಥರ ಬಂದ್ಬಿಟ್ಟು ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಫ್ರೀ ರಿಕ್ರೂಟ್ಮೆಂಟ್ ಯಾರು ಮಾಡ್ತಾರೆ ಅದ್ರ ಬಗ್ಗೆ. ಸೊ ಫುಲ್ ಡೀಟೇಲ್ ಈ ವಿಡಿಯೋದಲ್ಲಿ ನೋಡೋಣ. ಸೊ ಎಸ್ಪೆಷಲಿ ಬಂದ್ಬಿಟ್ಟು ಸ್ಕಿಲ್ಡ್ ಮತ್ತು ಅನ್ಸ್ಕಿಲ್ಡಲ್ಲಿ ಏನೆಲ್ಲ ಪೊಸಿಷನ್ಸ್ ನಿಮಗೆ ಓಪನಿಂಗ್ಸ್ ಇದೆ ಮತ್ತು ಸೊ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅಂತೇಳಿ ಫುಲ್ ಡೀಟೇಲ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸದಾಗಿ ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದ್ರೂ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಸರಿನಾ. ಸೊ ಫಸ್ಟ್ ಬಂದ್ಬಿಟ್ಟು ಸೊ ಏನೆಲ್ಲ ಪೊಸಿಷನ್ಸ್ ಎಲ್ಲ ಓಪನಿಂಗ್ಸ್ ಇದೆ ಮತ್ತು ಪ್ಲಸ್ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸರಿನಾ. ಫಸ್ಟ್ ಸ್ಕಿಲ್ಡಲ್ಲಿ ನಿಮಗೆ ಸೊ ಐ ಟಿ ಸೆಕ್ಟರಲ್ಲಿ ಸಿಕ್ಕಾಪಟ್ಟೆ ಓಪನಿಂಗ್ಸ್ ಇದೆ. ಸೊ ನಿಮಗೆ ಐ ಟಿ ಸೆಕ್ಟರಲ್ಲಿ ನೀವು ಹೋಯ್ತು ಅಂದರೆ ನಿಮಗೆ ಮಿನಿಮಮ್ ಸ್ಯಾಲರಿನೇ ಬಂದ್ಬಿಟ್ಟು 5,500ರಿಂದ ನಿಮಗೆ ಡಿಪೆಂಡ್ ಎಕ್ಸ್ಪೀರಿಯನ್ಸ್ 8,000ವರೆಗೂ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಅದಾದಮೇಲೆ ಬಂದ್ಬಿಟ್ಟು ಇಂಜಿನಿಯರ್ಸ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಅವ್ರಿಗೂ ಬಂದ್ಬಿಟ್ಟು ಸೊ 4,000ರಿಂದ 5,000ವರೆಗೂ. ಸೊ ನಿಮಗೆ ಯೂರೋಸಲ್ಲಿ ನಿಮಗೆ ಲಕ್ಸಂಬರ್ಗಲ್ಲಿ ಯೂರೋಸಲ್ಲಿ ಪೇ ಮಾಡೋದ್ರಿಂದ ಸೊ ಯೂರೋಸಲ್ಲಿ ನಿಮಗೆ ಸ್ಯಾಲ್ರಿ ಸಿಗೋ ಸಾಧ್ಯತೆಗಳಿರುತ್ತೆ. ಮತ್ತು ಅದಾದಮೇಲೆ ಟೀಚರ್ಸ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ನೀವು ಟೀಚರಾಗಿ ವರ್ಕ್ ಮಾಡಿದರೆ ಹೋಗ್ಬೋದು. ಸೊ ಮಿನಿಮಮ್ 4,000ರಿಂದ ಒಂದು 5,000ವರೆಗೆ ನಿಮಗೆ ಡಿಪೆಂಡ್ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಸರಿನಾ. ಸೊ ಆಮೇಲೆ ಹೆಲ್ತ್ ಕೇರ್ ಸೆಕ್ಟರಲ್ಲಿ ನರ್ಸ್ ಆಗ್ಬೋದು, ಡಾಕ್ಟರ್ಸ್ ಆಗ್ಬೋದು, ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ಅದರಲ್ಲಿ ನೀವು ಓಕೆ ಲಕ್ಸಂಬರ್ಗ್ ಹೋಗಿ ಇಂಟ್ರೆಸ್ಟ್ ಇದ್ದರೆ ಸೊ ಮಿನಿಮಮ್ ನಿಮಗೆ ಸೊ 5,000ರಿಂದ 8,000ವರೆಗೂ ಇದೆ. ನಿಮಗೆ ಡಿಪೆಂಡ್ ನಿಮಗೆ ಪೊಸಿಷನ್ ಮತ್ತು ಸೊ ಏನೆಲ್ಲ ಎಕ್ಸ್ಪೀರಿಯನ್ಸ್ ನೀವು ಅಪ್ಲೈ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸರಿನಾ. ಸೊ ಅದಾದಮೇಲೆ ಬಂದುಬಿಟ್ಟು ಸೊ ಎಚ್ ಆರ್ ಮತ್ತು ಅಡ್ಮಿನ್ ಸೆಕ್ಟರ್ಲು ಕೂಡ ಸಿಕ್ಕಾಪಟ್ಟೆ ಓಪನಿಂಗ್ಸ್ ಇದೆ. ಅವ್ರಿಗೂ ಅಷ್ಟೇ 4,000ರಿಂದ 6,000ವರೆಗೂ ಸ್ಯಾಲ್ರಿ ಸಿಗುತ್ತೆ. ಅದು ಡಿಪೆಂಡ್ಸ್ ಎಕ್ಸ್ಪೀರಿಯನ್ಸು. ನೆಕ್ಸ್ಟ್ ಬಂದುಬಿಟ್ಟು ಹಾಸ್ಪಿಟಾಲಿಟಿಲೂ ಕೂಡ ಇದು ಹಾಸ್ಪಿಟಾಲಿಟಿ ಅಂದರೆ ರೆಸ್ಟೋರೆಂಟ್ ಮ್ಯಾನೇಜರ್ಸ್ ಅದೆಲ್ಲ ವರ್ಕ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ಅವರು ಕೂಡ ಬಂದುಬಿಟ್ಟು ಒಂದು 3,500ರಿಂದ 5,000ವರೆಗೂ ಅವ್ರು ಸ್ಯಾಲ್ರಿ ತೊಗೊಳ್ಬೋದು ಯೂರೋಸಲ್ಲಿ. ಅದು ಡಿಪೆಂಡ್ಸ್ ಅವ್ರ ಎಕ್ಸ್ಪೀರಿಯನ್ಸಲ್ಲಿ, ಸರಿನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅನ್ಸ್ಕಿಲ್ಡಲ್ಲಿ ಎಷ್ಟು ಸ್ಯಾಲ್ರಿ ಮತ್ತು ಏನೆಲ್ಲ ಪೊಸಿಷನ್ಸ್ ಇದೆ ಅಂದರೆ ಸೊ ವೆಯ್ಟರ್ಸು ಮತ್ತು ಹೌಸ್ ಕೀಪರ್ಸು, ಕ್ಲೀನರ್ಸ್ ಎಲ್ಲ ಬರುತ್ತಲ್ಲ, ಸೊ ಅವರಿಗೂ ಅಷ್ಟೇ ತುಂಬ ಡಿಮ್ಯಾಂಡ್ಸ್ ಇದೆ. ಅವ್ರು ಬಂದ್ಬಿಟ್ಟು 2,000ರಿಂದ 3,000 ಯೂರೋಸ್ ತನಕ ಸ್ಯಾಲ್ರಿ ಅವರು ತಗೊಳ್ಬೋದು. ಸೊ ಅವ್ರ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೇಕಂದ್ರೆ, ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತವಾಗಿ ಅದರಲ್ಲಿ ಮಾಡ್ಬೋದು. ಸೊ ಅದಾದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಲ್ಲೂ ಕೂಡ ಅವರು ಎಕ್ಸ್ಪೀರಿಯನ್ಸ್ ಇದ್ದರೆ ಸೊ ಖಂಡಿತ ಅಲ್ಲಿ ವರ್ಕ್ ಮಾಡ್ಬೋದು. ಅವ್ರಿಗೆ ಕೂಡ ಸ್ಯಾಲ್ರಿ ಬಂದು 2,500ರಿಂದ ಸೊ 3,500ವರೆಗೂ ಸ್ಯಾಲ್ರಿ ಸಿಗುತ್ತೆ. ಡಿಪೆಂಡ್ ನಿಮಗೆ ಎಕ್ಸ್ಪೀರಿಯನ್ಸ್ ಮೇಲೆ ಹೋಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ಬಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು, ಒಂದು 3 to 4 ಇಯರ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನೀವು, ಸೊ ಖಂಡಿತ ಲಕ್ಸಂಬರ್ಗ್ಗೆ ಹೋಗ್ಬೋದು. ಒಳ್ಳೆ ಚೆನ್ನಾಗಿದೆ ಸ್ಯಾಲ್ರಿ ಸರ್. ಸೊ 2,000ರಿಂದ 4,000ವರೆಗೂ ಇರುತ್ತೆ. ಅದು ಡಿಪೆಂಡ್ಸ್ ಪೊಸಿಷನ್, ಯಾವ ಪೊಸಿಷನ್ಗೆ ಅಪ್ಲೈ ಮಾಡ್ತಾಯಿರಾ ಮತ್ತು ಸೊ ಎಷ್ಟು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೇರೋಸಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಸೊ ಅವ್ರಿಗೆ ಕೂಡ ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ಸ್ ಇದೆ. ವೇರೋಸಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಖಂಡಿತ ನೀವು ಹೋಗ್ಬೋದು. ಸೊ 2ರಿಂದ 3,000ವರೆಗೆ ಸ್ಯಾಲ್ರಿ ನಿಮಗೆ ಸಿಗುತ್ತೆ, ಸರಿನಾ. ಅದಾದಮೇಲೆ ಬಂದು ಡ್ರೈವರ್ಸು ಅಷ್ಟೇ. ಸೊ ಡ್ರೈವರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇದ್ದು ನಿಮಗೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಏನಾದ್ರು ನೀವು ಮಾಡಿಸ್ಕೊಂಡಿದ್ರೆ ಸೊ ನೀವು ಖಂಡಿತ ಅಪ್ಲೈ ಮಾಡ್ಬೋದು. ಸೊ ಅವ್ರಿಗೆ ಸ್ಯಾಲ್ರಿ ಬಂದರೆ 2,000ರಿಂದ 3,000 ಯೂರೋಸ್ ಸ್ಯಾಲ್ರಿ ಸಿಗೋ ಸಾಧ್ಯತೆ ಇರುತ್ತೆ. ಡಿಪೆಂಡ್ಸ್ ನಿಮ್ಮ ಎಕ್ಸ್ಪೀರಿಯನ್ಸು ಮತ್ತು ಲೈಸೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸರಿನಾ. ಸೊ ಅದಾದ್ಮೇಲೆ ಎಲ್ಲಿ ಅಪ್ಲೈ ಮಾಡಬೇಕು ಅಂದರೆ LHH ರಿಕ್ರೂಟ್ಮೆಂಟ್ ಏಜೆನ್ಸಿ ಅಂತೇಳಿ ಅದ್ರ ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಅದ್ರೊಳಗೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ CV ಸಬ್ಮಿಟ್ ಮಾಡಬೇಕು, ಸರಿನಾ. CV ಸಬ್ಮಿಟ್ ಮಾಡಬೇಕಾದ್ರೆ ಮೇಯ್ನ್ ನೀವೇನು ಫೋಕಸ್ ಮಾಡಬೇಕು ಅಂದರೆ CV ಮತ್ತು ಕವರ್ ಲೆಟರ್ ನೀವು ಸಬ್ಮಿಟ್ ಮಾಡಬೇಕಾದ್ರೆ ಅದು ಬಂದ್ಬಿಟ್ಟು ಇರೋ ಫಾರ್ಮೆಟಲ್ಲಿ ಬೇಕು. ಲಕ್ಸಂಬರ್ಗ್ ಫಾರ್ಮೆಟಲ್ಲಿ ನಿಮಗೆ ಖಂಡಿತ ಇರಬೇಕಾಗುತ್ತೆ. ಸೊ ಅದು ಮೇಯ್ನು ಇಂಡಿಯನ್ ಫಾರ್ಮೆಟಲ್ಲಿ ಅಕ್ಸೆಪ್ಟ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಮೇಯ್ನ್ ಅದನ್ನು ಚೆಕ್ ಮಾಡಿಕೊಂಡು ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ಯಾವ ಪೊಸಿಷನ್ಗೆ ಅಪ್ಲೈ ಮಾಡ್ತೀರಾ ಸರ್ಚ್ ಬಾಕ್ಸಲ್ಲಿ ಬಂದ್ಬಿಟ್ಟು ನೀವು ಸೊ ಅಪ್ಲೈ ಮಾಡಿ. ಸೊ ಅದಾದಮೇಲೆ ಬಂದ್ಬಿಟ್ಟು ನೀವು ಅದರಲ್ಲಿ ಏನೇನೋ ವೀಸಾ ಸ್ಪಾನ್ಸರ್ ಮಾಡ್ತಾ ಇದ್ದೀರಾ, ಏನಾರು ಫೀಸ್ ಕೇಳ್ತಾ ಇದ್ದಾರೆ, ಏನಾರು ಲ್ಯಾಂಗ್ವೇಜ್ ಟೆಸ್ಟ್ ಕೇಳ್ತಾ ಇರಾ, ಸೊ ಇದೆಲ್ಲ ನೀಟಾಗಿ ನೀವು ಅದು ಜಾಬು ಕೀವರ್ಡ್ಸ್ ಇರುತ್ತೆ ಅದೆಲ್ಲ ಚೆಕ್ ಮಾಡಿಕೊಂಡು ಅದಾದಮೇಲೆ ಬಂದ್ಬಿಟ್ಟು ಸೊ ಅದಕ್ಕೆ ತಕ್ಕ ನೀವು ಆಲ್ಟ್ರೇಷನ್ ಎಲ್ಲ ಮಾಡಿ ರೆಸ್ಯೂಮ್ ಮತ್ತು ಕವರ್ ಲೆಟರ್ ಸಬ್ಮಿಟ್ ಮಾಡಿ. ಸೊ ರ್ಯಾಂಡಮಾಗಿ ಬಂದ್ಬಿಟ್ಟು ನೀವು ಇಂಡಿಯನ್ CV ಮತ್ತು ಕವರ್ ಲೆಟರ್ ಎಲ್ಲ ನೀವು ಸಬ್ಮಿಟ್ ಮಾಡೋಕ್ಕೆ ಹೋಗ್ಬೇಡಿ. ಅದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ, ನಿಮ್ಮ ಟೈಮ್ ಎಲ್ಲ, ಸರಿನಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.